ಮಂಗಳೂರಿನ ನಂತೂರಿನಲ್ಲಿರುವ ಡಾಕ್ಟರ್ ಎನ್ಎಸ್ಎಂ ಪಿಯು ಕಾಲೇಜಿನಲ್ಲಿ ವಿದ್ಯಾರ್ಥಿ ಸಂಘದ ಉದ್ಘಾಟನಾ ಕಾರ್ಯಕ್ರಮವು ಕಾಲೇಜಿನ ಆಡಿಟೋರಿಯಂನಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಮುಖ್ಯ ಅತಿಥಿಯಾಗಿ ಆಗಮಿಸಿದ ಗಾಯಕ ಮಂಜುನಾಥ್ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ವಿದ್ಯಾರ್ಥಿ ನಾಯಕ ಕಾಲೇಜಿಗೆ ಮಾತ್ರ ನಾಯಕನಾಗಿರದೆ ಸಮಾಜದಲ್ಲೂ ಕೂಡ ನಾಯಕತ್ವದ ಗುಣವನ್ನ ಹೊಂದಿರಬೇಕು ಎಂದು ಹೇಳಿದರು. ಇಲ್ಲಿ ಖಾಲಿ ನಾವು ಕಾಲೇಜಲ್ಲಿ ಲೀಡರ್ಶಿಪ್ ಅದು ಒಳ್ಳೆಯದು, ಆದ್ರೆ ಮುಂದೆಗೂ ಕೂಡ ಎಲ್ಲರೂ ಒಂದೊಂದು ಡ್ರೀಮ್ ಇಟ್ಕೊಂಡಿರಬೇಕು, ಲೀಡರ್ಶಿಪ್ ಆಗಬೇಕು ಅಂತ. ಹಾಗಾಗಿ ನಾನು ಪ್ರಿನ್ಸಿಪಾಲ್ರನ್ನ ಕರೆಯೋದು ಅಣ್ಣ ಅಂತ. ಯಾಕೆಂದ್ರೆ ನಾವಿಬ್ಬರು ಪ್ರಿನ್ಸಿಪಾಲ್ ಇಲ್ಲಿ ಕಾಲೇಜಿಗೆ ಆಗಿದ್ರೆ ನನಗೆ ಸಹ ಪ್ರಿನ್ಸಿಪಾಲ್ ಆಗಿ ನಾನು ಗೌರವ, ಆದರೆ ನನಗೆ ಪರ್ಸನಲ್ ನಾನು ಅಣ್ಣ ಅಂತ ಕರೆಯೋದು ಅವ್ರನ್ನ. ಯಾಕೆಂದ್ರೆ ನವೀನ್ ಅಣ್ಣ ಅಂತ ಕರಿತೀನಿ. ಅಷ್ಟು ಬಾಂಧವ್ಯ ಉಂಟು ನಮಗೆ. 22 ವರ್ಷದಿಂದ ನಮಗೆ ತುಂಬಾ ಬಾಂಧವ್ಯದಲ್ಲಿ ಬೆಳೆದಿದ್ದು. ಅನಂತರ ಹಾಡು ಹಾಡುವ ಮೂಲಕ ವಿದ್ಯಾರ್ಥಿಗಳನ್ನ ಮನರಂಜಿಸಿದ್ರು. ಶರಣು ಶರಣಯ್ಯ ಶರಣು ಬೆನಕ ನೀರಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ಎಲ್ಲರೂ ಒಂದಾಗಿ. ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ನವೀನ್ ಶೆಟ್ಟಿ ಕೆ ಅವರು ಮಾತನಾಡಿ, ವಿದ್ಯಾರ್ಥಿ ಜೀವನದಲ್ಲಿ ವಿದ್ಯಾರ್ಥಿ ಸಂಘ ಎಂಬುದು ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಒಂದು. ವಿದ್ಯಾರ್ಥಿ ಸಂಘಟನೆಯಿಂದ ಸಮಾಜದಲ್ಲಿ ಉತ್ತಮ ಗುಣಗಳನ್ನು ಹೊಂದಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು. You are the future leaders of this college and you have every opportunity to become a great leaders of this nation. Now what is leadership? Leader is one who knows the way, shows the way and goes the way. My dear students, today is a special day. Today is a special day. Because all the days we will sit inside the classrooms, we will sit inside the four walls of the classroom. Always the lecturers will come and say something, explain something, they are teaching and you are noting down, you are concentrating the class, then you are reading, writing notes, all these are all academic activities. If you say always do this, read, write, prepare and appear the exams. And if you are measured only with your academic marks, you may not be an excellent citizen of India. My dear friends, the all-round development of the personality of students depends only on the academic activities. In addition to this, extracurricular activities are very essential. In this regard, this Students' Council inauguration is one part of this extracurricular activities. ಇದೇ ವೇಳೆ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ನವೀನ್ ಶೆಟ್ಟಿ ಕೆ ಅವರು ವಿದ್ಯಾರ್ಥಿಗಳಿಗೆ ಬ್ಯಾಡ್ಜ್ ವಿತರಿಸಿ ಪ್ರತಿಜ್ಞಾವಿಧಿಯನ್ನ ಬೋಧಿಸಿದರು. ಕಾಲೇಜಿನ ಉಪಪ್ರಾಂಶುಪಾಲರಾದ ಅನುಪಮಾ ನಾಯಕ್ ಅವರು ವಿದ್ಯಾರ್ಥಿಗಳಿಗೆ ಬ್ಯಾಡ್ಜ್ ವಿತರಿಸಿದರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಕೋಆರ್ಡಿನೇಟರ್ ವಿದ್ಯಾರಾಣಿ ಎಸ್ ಆಳ್ವಾ, ವಿದ್ಯಾರ್ಥಿ ನಾಯಕ ಚಂದನ್ ಆದಿತ್ಯನ್, ಸೆಕ್ರೆಟರಿ ಶ್ರಾವ್ಯ ಶೆಟ್ಟಿ ಉಪಸ್ಥಿತರಿದ್ದರು. ಉಪನ್ಯಾಸಕರಾದ ಶ್ರುತಿ ಕಾರ್ಯಕ್ರಮವನ್ನ ನಿರೂಪಿಸಿದ್ರು. ಉಪನ್ಯಾಸಕರಾದ ಕಾರ್ತಿಕ್ ಅವರು ಅತಿಥಿಗಳನ್ನ ಸ್ವಾಗತಿಸಿದ್ರು. ಶರಸಾದ್ಯನ್, ವಿ4 ನ್ಯೂಸ್, ಮಂಗಳೂರು.